ಸೊ ಫೈನಲಿ ಇಷ್ಟು ದಿನ ವೇಟ್ ಮಾಡ್ಬಿಟ್ಟು ನಾನು ಸೂಪರ್ ಮ್ಯಾನ್ ಮೂವಿನ ನೋಡ್ಬಿಟ್ಟು ಬಂದೆ. ನನ್ ಪ್ರಕಾರ ಈ ಮೂವಿ ನೋಡಿ ನನ್ಗೆ ಯಾವ್ದು ಸರ್ಪ್ರೈಸಿಂಗ್ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಟ್ರೈಲರ್ ನಲ್ಲಿ ತುಂಬಾನೇ ನೋಡ್ಬಿಟ್ಟಿದ್ವಿ. ಹೌದು, ಟ್ರೈಲರ್ಸ್ ಗಳಲ್ಲಿ ನಾವು ಹೇಗೆ ನೋಡ್ತೀವೋ ಅದೇ ರೀತಿಯಾಗಿ ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ ನಮ್ಗೆ ಸಿನಿಮಾದಲ್ಲಿ ಕೂಡ ಇರುತ್ತೆ. ನಾನು ಯಾವ ರೀತಿಯಾಗಿ ಡೇವಿಡ್ ಕಾರನ್ ಸ್ವೆಟ್ ನ ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಅದೇ ರೀತಿಯಾಗಿ ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ ನ ಅವರು ಪ್ಲೇ ಮಾಡಿದ್ದಾರೆ. ನನ್ಗನ್ನಿಸ್ತಿರೋ ಹಾಗೆ ಲೈವ್ ಆಕ್ಷನ್ ನಲ್ಲಿ ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ ನ ಈ ರೀತಿಯಾಗಿ ತೋರಿಸಿರೋದು ಫಸ್ಟ್ ಟೈಮ್ ಅನ್ಸುತ್ತೆ. ಸೋ ಮಚ್ ಕಲರ್ಫುಲ್ ಆಗಿತ್ತು. ಜಾಕ್ ಸ್ನೈಡರ್ ನ ಸೂಪರ್ ಮ್ಯಾನ್ ಫ್ಯಾನ್ಸ್ ಗಳಿಗೆ ಈ ಮೂವಿ ಒಂದು ಡಿಫರೆಂಟ್ ಆಗಿಯೇ ಫೀಲ್ ಆಗುತ್ತೆ. 2 ಗಂಟೆಯ ಮೂವಿ ಆಗಿದೆ. ಅದೇ ಕಾರಣದಿಂದ ಈ ಮೂವಿಯಲ್ಲಿ ಬ್ಯಾಕ್ ಸ್ಟೋರಿಗೆ ಅಷ್ಟೊಂದು ಎಫೆಕ್ಟ್ ಕೊಟ್ಟಿಲ್ಲ. ಮೂವಿ ಫಾಸ್ಟ್ ಫೇಸಿಂಗ್ ನಲ್ಲಿ ಹೋಗ್ತಾ ಇರುತ್ತೆ. ಅದೇ ಕಾರಣದಿಂದ ಆಡಿಯನ್ಸ್ ಗಳ ಎಂಗೇಜ್ಮೆಂಟ್ ಕೂಡ ಮೂವಿ ಜೊತೆಗೆ ಇರುತ್ತೆ. ಜೇಮ್ಸ್ ಗನ್ ಈ ಸೂಪರ್ ಮ್ಯಾನ್ ನ ಒಂದು ಗಾಡ್ ತರ ತೋರಿಸೋದಲ್ಲದೆ ನಾರ್ಮಲ್ ಮನುಷ್ಯನ್ ತರ ತೋರಿಸಿದ್ದಾರೆ. ಹೊರಗಡೆಯಿಂದ ನೋಡೋಕೆ ಸೂಪರ್ ಮ್ಯಾನ್ ತರಾನೇ ಇರ್ತಾನೆ, ಆದ್ರೆ ಅವನ ಬಿಹೇವಿಯರ್ ಎಲ್ಲ ನಮ್ಮ ಮನುಷ್ಯನ್ ತರನೇ ಇರುತ್ತೆ. ಮನುಷ್ಯತ್ವದ ಮೇಲೆ ನಂಬಿಕೆ ಜೊತೆಗೆ. ಡೇವಿಡ್ ಕಾರನ್ ಸ್ವೆಟ್ ನ ನೋಡಿದ್ರೆ ಹೊಸ ಆಕ್ಟರ್ ಅನ್ಸಲ್ಲ. ಅವ್ರನ್ನ ಸೂಪರ್ ಮ್ಯಾನ್ ಆಗಿ ನೋಡ್ತಾ ಇದ್ರೆ ಅವರ ಕಾನ್ಫಿಡೆಂಟ್ ಲೆವೆಲ್ ಬೇರೆನೆ ಇರುತ್ತದೆ. ಮೂವಿಯಲ್ಲಿ ತುಂಬಾನೇ ಕ್ಯಾರೆಕ್ಟರ್ ಗಳಿದೆ. ಅದರಲ್ಲಿ ನನಗೆ ಮಿಸ್ಟರ್ ಟೆರಿಫಿಕ್ ತುಂಬಾನೇ ಇಷ್ಟ ಆಯ್ತು. ಲೂಯಿಸ್ ಲೇನ್ ಸೂಪರ್ ಮ್ಯಾನ್ ನ ಗರ್ಲ್ ಫ್ರೆಂಡ್ ಅಲ್ಲದೆ ಒಂದು ಶಾರ್ಪ್ ಅಂಡ್ ಇಂಟೆಲಿಜೆಂಟ್ ವುಮನ್ ಕೂಡ ಆಗಿದ್ದಾಳೆ. ಅವಳು ಸೂಪರ್ ಮ್ಯಾನ್ ನ ಮೋಟಿವೇಟ್ ಕೂಡ ಮಾಡಬಹುದು. ಇಂಜಿನಿಯರ್ ತನ್ನ ಕ್ಯಾರೆಕ್ಟರ್ ನಲ್ಲಿ ಸೂಪರ್ ಆಗಿದ್ದಾಳೆ. ಕ್ರಿಪ್ಟೋ ಕ್ಯಾರೆಕ್ಟರ್ ನಾವು ತುಂಬಾನೇ ಎಂಜಾಯ್ ಮಾಡ್ತೀವಿ. ನನ್ ಕಡೆಯಿಂದ ಒಂದು ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಅಲ್ಟ್ರಾಮ್ಯಾನ್ ಕ್ಯಾರೆಕ್ಟರ್ ನ ಏನು ಸ್ಪೆಷಲ್ ಆಗಿ ಔಟ್ ಆಫ್ ದ ಬಾಕ್ಸ್ ತರ ಏನು ತೋರಿಸಿಲ್ಲ. ನಿಕೋಲಸ್ ಹೋಲ್ಟ್ ಲೆಕ್ಸ್ ಲೂಥರ್ ಕ್ಯಾರೆಕ್ಟರ್ ಗೆ ಜೀವನೇ ತುಂಬಿಟ್ಟಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಇಂದ ನಮ್ಗೆ ಸೂಪರ್ ಮ್ಯಾನ್ ವಿರುದ್ಧ ಲೆಕ್ಸ್ ಲೂಥರ್ ಇರೋ ಹೇಟ್ ರೇಟ್ ನಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ನೆನ್ಪಿಟ್ಕೊಳ್ಳಿ, ಈ ಸಿನಿಮಾದಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ನಮ್ಗೆ ತುಂಬಾನೇ ಕಾಣುತ್ತೆ. ಟೆಕ್ನಾಲಜಿಯಲ್ಲಿ ಪಾಕೆಟ್ ಡೈಮೆನ್ಷನ್ ನ ತೋರಿಸ್ತಾರೆ. ಆಕ್ಷನ್ ಸೀಕ್ವೆನ್ಸ್, ಕಲರ್ ಗ್ರೇಡಿಂಗ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ವಿಎಫ್ಎಕ್ಸ್ ಇನ್ನೂ ಬೆಟರ್ ಆಗಬಹುದಾಗಿತ್ತು. ಈ ಸಿನಿಮಾ ಆಡಿಯನ್ಸ್ ಗಳ ಪ್ರೀತಿ ಡಿಸರ್ವ್ ಮಾಡುತ್ತೆ. ಮತ್ತೆ ಡಿಸಿಯುಗೆ ಇದಕ್ಕಿಂತ ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ ಇಲ್ಲ ಅನ್ಸುತ್ತೆ. ನನ್ ಕಡೆಯಿಂದ ಈ ಮೂವಿ ನೋಡೋರ್ಗೆ ಒಂದು ಮೆಸೇಜ್ ಏನಂದ್ರೆ ನಂಬರ್ 3 ನ ಮರಿಲಿಕ್ಕೆ ಹೋಗ್ಬೇಡಿ.